ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಶನಿವಾರ ಮಧ್ಯಾಹ್ನದಿಂದ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಇವಾಗ ಮಲಗ್ತಾ ಇದ್ದಾನೆ. ಫ್ರೆಂಡ್ಸ್, ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು. ಚೆಕಪ್ ಇದೆ, ಬ್ಲಡ್ ಚೆಕಪ್ ಇದೆ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗು ಇನ್ನು 15 ಡೇಸ್ ಇದೆ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಾಳೆ ಭಾನುವಾರ ಚೆಕಪ್ ಇದೆ, ಹೋಗಬೇಕು ಹಾಸ್ಪಿಟಲ್ಗೆ. ಈ ಸಲ ನನ್ನ ಮಗನೂ ಕರ್ಕೊಂಡು ಹೋಗಬೇಕು. ಯಾಕಂದರೆ ನಮ್ಮತ್ತೆ ಊರಿಗೆ ಹೋಗಿದ್ದಾರೆ. ಅವರಮ್ಮಗೆ ಏನೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಅಲ್ಲೇ ಇದ್ದಾರೆ ಇನ್ನು. ಅದಕ್ಕೋಸ್ಕರ ನನ್ನ ಮಗನೂ ಕರ್ಕೊಂಡು ಹೋಗಬೇಕು. ಅಲ್ಲೇ ಹಾಸ್ಪಿಟಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಅವರೂರು ತವರೂರು. ಅದಕ್ಕಾಗೆ ಅವ್ರ ಅಮ್ಮನೂ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅವ್ರಿಗೂ ತುಂಬಾ ಏಜ್ ಆಗಿದೆ, ಅದಕ್ಕೆ ಹೆಲ್ತ್ ಇಶ್ಯೂಸ್ ಆಗಿದೆ. ಅದಕ್ಕೆ ಬರೋವಾಗ ಹಾಗೆ ನೋಡ್ಕೊಂಡು ಬರೋಣ ಅಂತ. ಫ್ರೆಂಡ್ಸ್, ಸಂಜೆ ನನ್ನ ಮಗ ಮಲಕ್ಕೊಂಡು ಎದ್ದಿದ್ದ. ಮತ್ತು ಸ್ನಾನ ಎಲ್ಲ ಮಾಡಿಸಿ ಅವನು ಆರೆಂಜ್ ಬಿಡಿಸ್ಕೊಂಡು ಅವನೇ ತಿಂತಾನೆ. ಇವಾಗ ಬಿಡಿಸ್ಕೊಡ್ತೀನಿ ಅಂದರೂ ಕೇಳಲ್ಲ, ಅವನಷ್ಟಕ್ಕೆ ಅವನೇ ಬಿಡಿಸ್ಕೊಂಡು ತಿಂತಾನೆ. ಸಂಜೆ ಸ್ನ್ಯಾಕ್ಸ್ಗೆ ಪಕೋಡ ಮಾಡಿದ್ದೆ. ಸ್ವಲ್ಪ ಪಕೋಡ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಟೀ ಇಟ್ಕೊಳ್ಳೋಣ ಅಂತ. ಡೈಲಿ ಹಾಲು ಕುಡಿದು ಬೇಜಾರಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡಿಕೊಡೋದು ಮತ್ತು ಅನ್ನಕ್ಕೆ ಇಕ್ಕಿದ್ದೀನಿ. ಇವತ್ತು ಸೊಪ್ಪು ಸಾರು ಮಾಡೋಣ ಅಂತ. ಅವರೆಕಾಳಿತ್ತು, ಸೊಪ್ಪು ಸಾರು ಮಾಡೋಣ ಅಂತ ಕಾಳೆಲ್ಲ ತೊಳೆದು ಸೊಪ್ಪೆಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ, ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಜೀರಿಗೆ, 1-2 ಟೊಮೆಟೊ ಹಾಕಿ ನೀರು ಹಾಕಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಬಾರ್ದು, ಅದಕ್ಕೆ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಕಾಳು ಒಂದನ್ನು ಬಿಟ್ಟು ಇನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಸೊಪ್ಪು ಸಾರಿಗೆ ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆಗೆ ಎಣ್ಣೆ, ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ತುರಿದಿರೋ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇವಾಗ ಅದೇ ಒಗ್ಗರಣೆಗೆ ಬೆಂದಿರೋ ಕಾಳು ಸಪ್ರೇಟ್ ಮಾಡ್ಕೊಂಡಿರ್ತೀವಿ. ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಕಾಳು ಹಾಕಿ ಸೊಪ್ಪು ಸಾರು ಮಾಡಿದ್ರೆ. ಇವಾಗ ರುಬ್ಬಿರೋ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಳು ಸೊಪ್ಪು ಎಲ್ಲ ಬೇಯಿಸಿರೋ ನೀರನ್ನೇ ಹಾಕ್ಕೋಬೇಕು. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಉಪ್ಪು ಫಸ್ಟೇ ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೋಬೇಕು. ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೋಬೇಕು. ಜಾಸ್ತಿ ಕುದಿಬಾರ್ದು ಸೊಪ್ಪು ಸಾರು. ನೋಡ್ಬೋದು, ಸೊಪ್ಪು ಸಾರು ರೆಡಿ ಆಯಿತು. ಇಲ್ಲಿ ಮುದ್ದೆನೂ ಆಯಿತು, ಅನ್ನನೂ ರೆಡಿ ಆಯಿತು. ಇಲ್ಲಿ ಎಲ್ಲ ದಂಟನ್ನೆಲ್ಲನೂ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ. ದಂಟುಗಳು ಬೇಳೆ ಸಾರ್ಗೆ ಏನಕ್ಕಾದರೂ ಹಾಕ್ತೀನಿ. ಇಲ್ಲಿ ಕಾಳೆಲ್ಲನೂ ಬಿಡಿಸಿ ಇಟ್ಟಿದ್ರು ನಮ್ಮ ಮಾವ. ನಾಳೆ ಇದಕ್ಕಿದ್ದ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಚಿಪ್ಸ್ ಇಟ್ಟು ತಿಂತಾಯಿದ್ದೆ. ಸ್ಪೈಸಿ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ ಈ ಟೈಮಲ್ಲಿ ನನಗೆ. ಇನ್ನು ನಾಳೆ ಬೆಳಗ್ಗೆನೇ ಹೋಗಬೇಕು ಹಾಸ್ಪಿಟಲ್ಗೆ. ಅದಕ್ಕೋಸ್ಕರ ಇವಾಗೆ ರವೆ ಎಲ್ಲ ಹುರಿದು ಇಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಮಾಡ್ಕೋಬೋದು. ಕಿಚನು ಎಲ್ಲ ಸಾಮಾನೆಲ್ಲ ಕ್ಲೀನ್ ಆಯಿತು. ಪಾತ್ರೆಗಳೆಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಆಯಿತು. ಇದು ಭಾನುವಾರ ಬೆಳಗ್ಗೆನೇ ಎಲ್ಲ ರೆಡಿ ಆಗಿದ್ದೀನಿ. ಹೋಗ್ತಾ ಇದ್ದೀವಿ ಇವಾಗ.
ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು, ಅದಕ್ಕೋಸ್ಕರ ನಮ್ಮ ಅತ್ತೆಯವ್ರ ಊರಿಗೆ ಹೋಗಿದ್ವಿ. ಹಾಗೆ ಅವರಮ್ಮ ನೋಡ್ಕೊಂಬರೋಣ ಅಂತ ನೋಡಿಕೊಂಡು ಎಲ್ಲ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಆವಾಗ ನಾವು ನಾನ್ ವೆಜ್ ತಿನ್ಕೊಂಡು ಬಂದಿದ್ವಿ. ಇನ್ನು ನಮ್ಮ ಮಾವಾಗೆ ಪೂರಿ ಮತ್ತು ಇದಕ್ಕಿದ್ದು ಅವರೆಕಾಳು ಸಾಂಬಾರು ಮಾಡಿದ್ದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಒಣಗಿತ್ತು. ಇವಾಗ ಕ್ಲೈಮೇಟ್ ಚೆನ್ನಾಗಿಲ್ಲ, ಆದಷ್ಟು ಈರುಳ್ಳಿನ ಚೆನ್ನಾಗಿ ಬಿಸಿಲು ಬಂದಾಗ ಒಣಗಿಸ್ಕೋಬೇಕು. ಹಾಗೆ ಬರೋವಾಗ ಫ್ರೀಡಮ್ದು ತಗೊಬಂದಿದ್ವಿ ಒಂದು ಬಾಕ್ಸು, 10 kg ಇದೆ. ಇಲ್ಲೇ ನನ್ನ ಮಗ ಲೇಸ್ನ ಕಟ್ ಮಾಡ್ತಾ ಇದ್ದಾನೆ ಕತ್ರಿ ಎತ್ಕೊಂಡು. ಫುಲ್ಲು ಟಯರ್ಡ್ ಆಗೋಗಿತ್ತು ಓಡಾಡಿ, ಅದಕ್ಕೋಸ್ಕರ ಬೇಗನೆ ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ನನ್ನ ಮಗ ನೋಡ್ಬೋದು ಒಂದು ಟ್ರಕ್ಕನ್ನ ಅದನ್ನು ಮಲಗಿಸ್ತಾವನೆ ಜೊತೆಯಲ್ಲಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಪುಟ್ಟ ಲಾಗ್. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.